ಅನ್ನೋ ದೃಢ ನಂಬಿಕೆಯಿಂದ ನಾಯಕ ನಟನಾಗಿ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಹಾಗೂ ರವಿಶಂಕರ್ ಅವರು ಮತ್ತೆ ಅದೇ ಕತ್ತರಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಾನು ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಳ್ಳೋದು ನಮ್ಮ ಸಹಕಾರ. ನಾನು ಚಿತ್ರರಂಗ ಬಂದಾಗಿಂದಲೂ ಚಿತ್ರರಂಗದ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಇದ್ದೇ ಇದೆ. ಈ ಸಿನಿಮಾದ ಮೇಲೆ ನಿಮ್ಗೆ ಇದ್ದೇ ಇರುತ್ತೆ ಅನ್ನೋ ನನ್ನ ಅಚಲ ನಂಬಿಕೆ ನನಗಿದೆ. ಹಾಗೆ ಈ ಚಿತ್ರ ಯಶಸ್ವಿ ಆಗಬೇಕು. ಯಾಕಂದರೆ ಉಮಾಪತಿಯವರು ಒಬ್ಬ ಒಳ್ಳೆ ನಿರ್ಮಾಪಕರು ಹಾಗೂ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳುವಂಥವರು. ಒಂದು ಚಿತ್ರ ಯಶಸ್ವಿ ಆದರೆ ತಂತ್ರಜ್ಞರಿಗೆ ಹೆಸರು ಬರುತ್ತೆ, ಕಲಾವಿದರಿಗೆ ಹೆಸರು ಬರುತ್ತೆ, ಅವರು ಮುಂದುವರಿತಾರೆ. ಆದರೆ ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು. ಈ ಚಿತ್ರ ಯಶಸ್ವಿಯಾಗಿ ಅವರು ಜೇಬು ತುಂಬಿ, ಬ್ರೀಫ್ ಕೇಸ್ ತುಂಬಿ, ಸೂಟ್ ಕೇಸ್ ತುಂಬುವಷ್ಟು ಹಣ ಅವರು ಬರಲಿ ಅಂತ ನಿರ್ಮಾಪಕರಿದ್ದಾಗ ನಮ್ಮ ಚಿತ್ರರಂಗ ಮುಂದುವರಿಯೋದು. ಚಿತ್ರರಂಗದ ಹಲವಾರು ಜನ, ಹಲವಾರು ಸಂಸಾರಗಳು ಸಂತೋಷದಿಂದ ಬದುಕೋದು. ಆ ಚಿತ್ರಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ತಾ ನೀವೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್. ಅದು ಅವ್ರ ಪರಿಶ್ರಮ, ತುಂಬಾ ಪರಿಶ್ರಮ ಪಟ್ಟಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಒಬ್ಬ ಗಾದೆ ಕೆಲಸ ಮಾಡ್ತಿದ್ದ ಹುಡುಗ ಹೀರೋ ಆಗೋದು ಅಂತಂದ್ರೆ ತಮಾಷೆ ವಿಚಾರ ಅಲ್ಲ. ಅದು ಉಪಾಧ್ಯಕ್ಷರ ಮುಖಾಂತರ ಈಡೇರಿದೆ. ಅದ್ರ ಜೊತೆಗೆ ನಾನು ಕೂಡ ಅವ್ರ ಜೊತೆಗೆ ಸದಸ್ಯನಾಗಿ ಆಕ್ಟ್ ಮಾಡಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಇದೆ 4-5 ಜನ. ನಾನು ಸದಸ್ಯನಾಗಿ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋದು ತುಂಬಾ ಹೆಮ್ಮೆ ಇದೆ. ಹಾಗೆ ಅನಿಲ್ ಸರ್ ಕೂಡ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಮೊದಲನೇ ಬಾರಿಗೆ ಆಕ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಉಮಾಪತಿ ಸರ್ ಅವ್ರ ಒಂಥರ ಆಸ್ಥಾನ ಕಲಾವಿದರು. ಅವರು ತಂಡಕ್ಕೆ, ನಾವು ಅವ್ರ ಪ್ರೊಡಕ್ಷನ್ಗೆ, ಯಾಕೆಂದ್ರೆ ಎಲ್ಲಾ ಸಿನಿಮಾದಲ್ಲೂ ನಮಗೆ ರಾಬರ್ಟ್ ಇಂದ ಹಿಡಿದು ಮದಗಜ ಇಂದ ಹಿಡಿದು ಉಪಾಧ್ಯಕ್ಷರಿಂದ ಅವ್ರು ಏನ್ ಮಾಡಿದ್ರು ನಮ್ಮನ್ನ ಕರೆದು ಪ್ರೋತ್ಸಾಹಿಸ್ತಾರೆ. ನಮ್ಮಂತ ಕಲಾವಿದರಿಗೆ ಇದೇ ತರ ನಿಮ್ಮ ಪ್ರೋತ್ಸಾಹ ಇರಲಿ ಸರ್. ಹಾಗೆ ಮಲಾಯ್ಕ ಮೇಡಮ್ ಜೊತೆ ಇದು ಫಸ್ಟ್ನೇ ಸಿನಿಮಾ. ಹಿಂಗೆ ಸುಮಾರು ಕಲಾವಿದರೆ, ಧರ್ಮ ಕಿಂಚಿರ ಸರ್ ಜೊತೆ ಇವನ್ನೆಲ್ಲ ಹೇಳಿಲ್ವಾ, ನಾವು ನಾವು ನೋಡಿಲ್ಲ ಇವ್ರನ್ನ. ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಇವಾಗ ನೋಡಿ ಎದುರು ನಿಂತ್ಕೊಂಡು ಮಾತಾಡಕ್ಕೆ ಭಯನೂ ಆಗ್ತಿದೆ, ಅಷ್ಟೇ ಖುಷಿನೂ ಆಗ್ತಿದೆ. ಇದೇ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷ ನಿಮ್ ಮುಂದೆ ಬರ್ತಾ ಇದೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಉಪಾಧ್ಯಕ್ಷ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇಲ್ಲಿ ಅಂತ ಎಲ್ಲರದ್ದು ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು. ನಾನು ರೆಗ್ಯುಲರ್ ಆಗಿ ಯಾವ್ದಾದ್ರು ಒಂದು ಸಿನಿಮಾ ಅನೌನ್ಸ್ ಆದ್ರೆ ಹೀರೋಗಳಿಗೆ ಅಥವಾ ಡೈರೆಕ್ಟರ್ಗೆ ಕಾಲ್ ಮಾಡಿ ಸರ್ ನಮ್ಗೊಂದು ಹಾಕಿ ಅನ್ನೋದು. ಇನ್ ಮುಂದೆ ಚಿಕ್ಕಣ್ಣನ್ ಕಾಲ್ ಮಾಡಿ, ಅಂದ್ರೆ ಅಷ್ಟು ದೊಡ್ಡದಾಗಿ ಬೆಳೀತಾರೆ. ರೆಗ್ಯುಲರ್ ಆಗಿ ಚಿಕ್ಕಣ್ಣನ್ ಕಾಲ್ ಮಾಡಿ, ಚಿಕ್ಕಣ್ಣ ನಮ್ಗೊಂದು ಪಾತ್ರ ಖಂಡಿತ ಇದಕ್ಕೆ ಮುಂದುವರಿಯುತ್ತೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ, ಖುಷಿ ಆಗುತ್ತೆ. ಕಷ್ಟ ಬಿದ್ದಿರೋದು ಗೊತ್ತಾಗುತ್ತೆ, ಅದು ಪ್ರೀತಿಯಿಂದ ಕಷ್ಟ ಬಿದ್ದಿದ್ಯಾ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಎಲ್ರಿಗೂ. ಉಮಾಪತಿ ಸರ್ ಒಳ್ಳೇದಾಗ್ಲಿ, ಚೆನ್ನಾಗಿ ದುಡ್ಡು ಬರಲಿ, ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ, ಪೌರಾಣಿಕ ಸಿನಿಮಾ ಮಾಡಲಿ ಅಂತ ಮನ್ಸಾರೆ ಕೋರ್ಕೊಂತೀನಿ. ಥ್ಯಾಂಕ್ ಯು. ಶಿವಣ್ಣ ನಮಸ್ತೆ. ಉಮಾಪತಿ ಸರ್ ನಮಸ್ತೆ. ಅನಿಲ್ ಸರ್ ಈ ಸಿನಿಮಾಲಿ ನಮ್ಮ ಚಿಕ್ಕಣ್ಣ ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ಲಿ ಕುತ್ಕೊಂಡು. ಯಾಕಂತ ಹೇಳಿದ್ರೆ ನಾನು ಬಹಳ ವರ್ಷದಿಂದ ನೋಡಿದ್ದೀನಿ ನಾನು ಅವ್ರನ್ನ, ಬಟ್ ಇಷ್ಟು ಒಳ್ಳೆ ಡ್ಯಾನ್ಸರ್ ಅಂತ ನೀವು ಗೊತ್ತಿರಲಿಲ್ಲ ನಿಜವಾಗ್ಲೂ ನನಗೆ. ಈ ಸಿನಿಮಾಗೆ ಒಳ್ಳೇದಾಗ್ಲಿ, ನಿಮ್ಗೂ ಅಷ್ಟೇ ಉಮಾಪತಿ ಸರ್ ಅನುಕೂಲ ಆಗ್ಲಿ. ಅನಿಲ್ ಸರ್ ನೀವು ನಮ್ಮನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡ್ರಿ, ಆಯ್ತಾ? ನಿಮ್ಗೂ ಅಷ್ಟೇ ಸರ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ಶಿವಣ್ಣ ನಮಸ್ತೆ. ಉಮಾಪತಿ ಸರ್, ಡಾಕ್ಟರ್ ಅನಿಲ್ ಸರ್, ಡೈರೆಕ್ಟರ್ ಅನಿಲ್ ಸರ್. ಬಹಳ ಇವ್ರು ಒಂದು ಮಾತಾಡೋರು, ಚಿಕ್ಕಣ್ಣ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಚಿಕ್ಕಣ್ಣ ನೀನು ಶಿವಣ್ಣಕ್ಕೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ಯಾ ಅನ್ಸ್ಕೊಂಡ್ರೆ ನೀನು ಪಕ್ಕ ಡ್ಯಾನ್ಸರ್ ಅಂತಾನೆ ಅಂತ. ನಾವು ಅವಾಗೆಲ್ಲ ಮಾಡ್ಬೇಕು ಇನ್ಸ್ಪಿರೇಷನ್. ಆ ಟೂ ವಿ ಅಂತ ಆಟ ನೋಡ್ಬಿಟ್ಟು ಸುಮಾರು ಒಂದು 12 ಸತಿ ನೋಡಿದ್ವಿ ಶಿವಣ್ಣ ಪಿಕ್ಚರ್ ನೋಡಕ್ಕೆ ಅಂತ, ನಾನು ಪಿಕ್ಚರ್ನ. ಸೊ ನೈಸ್. ಈ ಚಿತ್ರದಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವೇನಾದ್ರೂ ಎಷ್ಟು ಹೆಲ್ತಿ ಆಗಿತ್ತು ನಮ್ಮ ಸೀನ್ಗಳು, ಡೈಲಾಗ್ಗಳು, ಅವರು ಡೈಲಾಗ್ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ನಾವು ಆಕ್ಟಿಂಗ್ ಮಾಡಾದ್ಮೇಲೆ ಶಾರ್ಟ್ ಕಟ್ ಆದ್ಮೇಲೂ ಕೂಡ ಸುಮಾರು ಹೊತ್ತು ನಮ್ಮ ಅನಿಲ್ ಸರ್ ಅದನ್ನ ಓಕೆ ಅಂತಾನು ಹೇಳ್ತಿರ್ಲಿಲ್ಲ, ನೋ ಅಂತಾನು ಹೇಳ್ತಿರ್ಲಿಲ್ಲ. ಅವರೇ ಫಸ್ಟ್ ಎಂಜಾಯ್ ಮಾಡಿ, ನೋಡಿ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಅಯ್ಯೋ ಇವ್ರ ರಿಯಾಕ್ಷನ್ ನೋಡು, ಅವ್ರ ರಿಯಾಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಮೇಲಿಂದ ಹೇಳ್ತಾ ಇದ್ರು. ಅಷ್ಟು ತುಂಬಾ ಚೆನ್ನಾಗಿ ಹೆಲ್ತಿ ಕಾಮಿಡಿ ಇದೆ. ಅಂಡ್ ನಮಗೂ ಕೂಡ ಬಹಳ ಸ್ವಲ್ಪ ಅಧ್ಯಕ್ಷರಲ್ಲಿ ಏನು ಇದಿತ್ತು ಅದೇ ನಮ್ಮ ಕ್ಯಾರೆಕ್ಟರ್ಸ್ ಎಲ್ಲ ಕಂಟಿನ್ಯೂ ಆಗಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಉಮಾಪತಿ ಸರ್, ನಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಅನಿಲ್ ಸರ್ ಥ್ಯಾಂಕ್ ಯು ಸೋ ಮಚ್.
ಶಿವಣ್ಣ, ವೆರಿ ಹ್ಯಾಪಿ ಟು ಸೇವ್. ಚಿಕ್ಕಣ್ಣ, ಆಲ್ ದ ಬೆಸ್ಟ್. ನಮಗೂ ಸೊ ಒಳ್ಳೇದಾಗ್ಲಿ. ಚೆನ್ನಾಗಿದೆ, ಎಲ್ಲ ತುಂಬಾ ಚೆನ್ನಾಗಿದೆ ಫಿಲಮ್. ಈ ವರ್ಷದ ಒಳ್ಳೆ ಹಿಟ್ ಮೂವಿ ಅಂಡ್ ಬೆಸ್ಟ್ ಕಾಮಿಡಿ ಮೂವಿ ಆಗುತ್ತೆ. ತುಂಬಾ ಚೆನ್ನಾಗಿ ಎಲ್ಲ ನೋಡಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾನು ಸಹ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ಹೆಚ್ಚಿಗೆ ಮಾತಾಡೋದೇನಿಲ್ಲ. ಒಂದು ಉತ್ತಮವಾದ ಅನುಭವ ಸಿಕ್ಕಿದೆ. ಅದಕ್ಕೆ ಕಾರಣಕರ್ತರಾದಂತಹ ನಮ್ಮ ಉಮಾಪತಿ ಸರ್, ಡೈರೆಕ್ಟರ್ ಸರ್, ಮತ್ತೆ ನಮ್ಮ ಚಿಕ್ಕಣ್ಣವರು, ನಮ್ಮ ಸ್ನೇಹಿತರಾದಂಥ ಸೋಮಣ್ಣ, ಇವರೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಿತ್ರಕ್ಕೆ ನಮಗೆ ಅವಕಾಶ ಕೊಟ್ಟಂತಹ ಅನಿಲ್ ಕುಮಾರ್ ಸರ್ ಇರ್ಬೋದು, ಅಥವಾ ಸೋಮ ಆಗಿರ್ಬೋದು, ಅಥವಾ ಚಿಕ್ಕಣ್ಣ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಯಾವಾಗಂದ್ರೆ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂತವರು ಚಿಕ್ಕಣ್ಣ ಮತ್ತು ಸೋಮಣ್ಣ, ಅನಿಲ್ ಅಣ್ಣಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಉಮಾಪತಿ ಸರ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಶಿವಣ್ಣ ಸರ್ ನಮ್ಮ ಸಿನಿಮಾಗೆ ಅರೆಸಕ್ ಬಂದಿದ್ದಾರೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಂದೊಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ಅಣ್ಣನ ಹೆಸರು ಚಿಕ್ಕಣ್ಣನ ಹೆಸರು ಚಿಕ್ಕಣ್ಣ ಅಂತ ಕೇಳಿದಾರ. ಅವ್ರ ಮನಸ್ಸು ತುಂಬಾ ದೊಡ್ಡದು. ಏನಕ್ಕಂದ್ರೆ ನಮ್ಗೆ ಅಣ್ಣನ ಜೊತೆ ಒಂದು 5 ವರ್ಷದಿಂದ ಫ್ರೆಂಡ್ಶಿಪ್ ಇದೆ. ನಾನು ಬಿಜಾಪುರ ಬಿಟ್ಟು ಇಲ್ಲಿ ಬಂದು ಅಧ್ಯಾಪ್ತ ಇರಬೇಕಾದ್ರೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಅಣ್ಣನ ನೆನಪಿದೆ ಎಲ್ಲೋ ಗೊತ್ತಿಲ್ಲ. ನಾನು ಊಟ ಮಾಡ್ತಾ ತಿರುಗಾಡ್ತಾ ಇದ್ದೆ. ಅವ್ರದ್ದು ಒಂದು ಶೂಟಿಂಗ್ ಮುಗಿಸ್ಕೊಂಡು ಒಂದು ಕ್ಯಾಮರಲ್ಲಿ ಹೋಗ್ತಾ ಇದ್ರು. ಅವ್ರ ಹಿಂದೆ ಒಂದು ಸಿನಿಮಾ ವರ್ಕ್ ಮಾಡಿದೆ ನಾನು ಅಣ್ಣನ ಜೊತೆ. ಊಟ ಮಾಡ್ತೀನೋ ಅಂತ ಕೇಳಿದ್ರು. ಇಲ್ಲ ನಾವು ಹೋಗ್ತಾ ಇದ್ದೀವಿ. ನನ್ನ ಕೈ ಹಿಡ್ಕೊಂಡು ಕ್ಯಾಮರಲ್ಲಿ ಕುಂಚ್ಕೊಂಡು ಅವತ್ತು ಬಿರಿಯಾನಿ ಊಟ ಹಾಕ್ತಿರುವಂತ ವ್ಯಕ್ತಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈ ಸಿನಿಮಾ ಹಿಟ್ ಆಗಲಿ, ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗಲಿ, ದೊಡ್ಡ ಮಟ್ಟದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ. ಉಮಾಪತಿ ಸರ್, ಆದಷ್ಟು ಬೇಗ ನೀವು MLA ಆಗಿ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಬಡವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧರ್ಮಣ್ಣ ಇದ್ದಾಗ ಹೇಳ್ತಾ ಇದ್ರು, ಕೈಕಾಲು ನಡುತ್ತಾ ಇದ್ದಾರೆ ನನಗಂತ. ಧರ್ಮಣ್ಣ ನಿಮ್ಗಿಂತ ಹೆಚ್ಚು ನಡುತ್ತಾ ಇದೆ. ಯಾಕಂದ್ರೆ ಮಾಸ್ ನೀರು ಕೂತಿದ್ದಾರೆ ಶಿವಣ್ಣ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ದೊಡ್ಡ ಹಿಟ್ ಆಯ್ತು. ಅದೇ ತರ ಈ ಉಪಾಧ್ಯಕ್ಷನು ದೊಡ್ಡ ಹಿಟ್ ಆಗ್ಬೇಕು. ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಈ ಉಪಾಧ್ಯಕ್ಷ ಅಂದ ತಕ್ಷಣ ಫಸ್ಟ್ ನನಗೆ ನೆನಪು ಬರೋದು ನಮ್ಮ ಚಿಕ್ಕ. ಬಿಕಾಸ್ ಆಲ್ಮೋಸ್ಟ್ 2 ವರ್ಷ ತುಂಬಾ ಕಷ್ಟಪಟ್ಟಿದ್ದಾರೆ. ಅಂಡ್ ಚಿಕ್ಕ ಬೇಸಿಕ್ಲಿ ಎ ವೆರಿ ಗುಡ್ ಆರ್ಟಿಸ್ಟ್. ಹೊಸದಾಗಿ ಅವ್ರ ಬಗ್ಗೆ ಏನೋ ಹೇಳೋದೇ ಬೇಡ. ಬಟ್ ಈ ಪಿಕ್ಚರ್ ಅಲ್ಲಿ ಫೈಟ್ಸ್ ಆಗಿರ್ಲಿ, ಸಾಂಗ್ಸ್ ಆಗಿರ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಐ ವಿಶ್ ಚಿಕ್ಕ ಆಲ್ ದ ಬೆಸ್ಟ್. ಅಂಡ್ ನಮ್ಮ ಇಡೀ ಉಪಾಧ್ಯಕ್ಷ ತಂಡಕ್ಕೆ ಆಲ್ ದ ಬೆಸ್ಟ್. ಇದರಲ್ಲೂ ಆ ಶಿವರುದ್ರೇಗೌಡ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ನಮ್ದು ಚಿಕ್ಕ ಅದು ನಮ್ಮ ಸೀನ್ಗಳು ಅದು ತುಂಬಾ ಚೆನ್ನಾಗಿ, ಈ ಸ್ಕ್ರಿಪ್ಟ್ನೇ ತುಂಬಾ ಚೆನ್ನಾಗಿ ಮಾಡಿಕೊಂಡ್ರು ಉಪಾಧ್ಯಕ್ಷ. ಸೊ ಇಡೀ ನಮ್ಮ ತಂಡಕ್ಕೆ ಆಲ್ ದ ಬೆಸ್ಟ್. January 26th ರಿಪಬ್ಲಿಕ್ ಡೇ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಕೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಡೈರೆಕ್ಟರ್ ಅನಿಲ್ ಬಗ್ಗೆ ಹೇಳಬೇಕು. ಇದು ಆಲ್ಮೋಸ್ಟ್ ಅನಿಲ್ ಮಾಡಿರೋ ಎಲ್ಲ ಪಿಕ್ಚರ್ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಅನಿಲ್. ಹಿಂಗೆ ಇರಲಿ, ಎಲ್ಲ ಪಿಕ್ಚರ್ ನಾನು ಇರಬೇಕು. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಿರ್ಮಾಪಕರು ಉಮಾಪತಿ ಅವರು. ಡೈರೆಕ್ಟರ್ಸ್, ಡಿಲೈಟ್ ಪ್ರೊಡ್ಯೂಸರ್, ಯಾವಾಗಲೂ ಉಮಾ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ಒಂದು ಡೈರೆಕ್ಟರ್ಗೆ ನಿಮ್ ತರ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು ಅಂತ. ನಾನು ಟ್ರೈ ಮಾಡಿದೆ, ಸಿಕ್ಕಿಲ್ಲ, ಗೊತ್ತಿಲ್ಲ. ಸೊ ಥ್ಯಾಂಕ್ ಯು. ಅಂಡ್ ಚಿಕ್ಕ, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಫ್ಟರ್ ಅಧ್ಯಕ್ಷನಿಂದನೂ ನೆಕ್ಸ್ಟ್ ಅವರ್ ಪಾತ್ರ ಕ್ಲೈಮ್ಯಾಕ್ಸ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವತ್ತಿನ ತನಕ ಪ್ರತಿನಿತ್ಯ ಚಿಕ್ಕಣ್ಣ ಸರ್ ಹಲವಾರು ವಿಷಯಗಳನ್ನ ಮಾತಾಡ್ತಾ ಇರ್ತೀವಿ. ಅವರೊಂದು ಆತಂಕ ಇದೆ, 26ನೇ ತಾರೀಕು ಏನಾಗುತ್ತೆ ಅಂತ. ಬ್ಲಾಕ್ ಬಸ್ಟರ್ ಇತ್ತು ಸರ್ ಅಂತ ಬರ್ತಿತ್ತು, ಒಳ್ಳೆದಾಗುತ್ತೆ. ಉಮಾಪತಿ ಸರ್ ನೆಬೋಲಿ ಮಾಡಿದ್ರಿ, ರಾಬರ್ಟ್ ಮಾಡಿದ್ರಿ, ಮದಗಜ ಮಾಡಿದ್ರಿ. ಅದೆಲ್ಲದಕ್ಕಿಂತ ದೊಡ್ಡ ಮಟ್ಟಿಗೆ ಹಿಟ್ಟಾಗಿ ಆ ತಾಯಿ ಪಂಚಕ್ರಮನ್ನು ನಂಬಿದಿರ. ಆ ತಾಯಿ ನಿಮ್ಗೆ ಆಶೀರ್ವಾದ ಮಾಡಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಶಿವಣ್ಣ ಬರ್ತಿದ್ದಾರೆ ಅಂತ ನಾನು ನೋಡ್ತಿದ್ದೀನಿ ಏನ್ ಕಟ್ ಮಾಡ್ಬೇಕು ಅದನ್ನ 2 ನಿಮಿಷದಲ್ಲಿ ಹೆಂಗೆ ಹೇಳೋದು, 5 ನಿಮಿಷದಲ್ಲಿ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಲ್ಲ. ಯಾಕಂದ್ರೆ ಅಷ್ಟು ಸಿನಿಮಾಗಳು, ಅಷ್ಟು ಡೇಟಾ, ಅಷ್ಟು ಅಂದ್ರೆ ಎಷ್ಟು ಅಂತ ಹೇಳಿ ಎಲ್ಲ ನೋಡ್ತಿದ್ದೀನಿ. ಎಡಿಟ್ ಮಾಡಕ್ಕೆ ಆಗ್ತಿಲ್ಲ ಸರ್. ತುಂಬಾ ಕಷ್ಟಪಟ್ಬಿಟ್ಟೆ ಅದನ್ನ ಎಡಿಟ್ ಮಾಡಿಸೋದಕ್ಕೋಸ್ಕರ. ಆಮೇಲೆ ಸರಿ ಫೈನಲಿ ನಾವು ಈಗ ಕರ್ನಾಟಕದಲ್ಲಿ ಎಲ್ಲ ಗೊತ್ತು, ಬೇರೆಯವ್ರು ಹೊರ ರಾಜ್ಯದವರು ನಿಮ್ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ದಾರೆ, ಅಭಿಮಾನಿಗಳನ್ನ ನೋಡ್ತಿದ್ವಿ.
ಅದ್ರ ಮೇಲೆ ಒಂದು ಚಿಕ್ಕದಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಅಷ್ಟು ಮಾಡಿದೆ. ಇಷ್ಟ ಆಗಿದ್ರೆ ಏನೋ ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್, ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಮ್ಮ ತಂಡದ ಮೇಲೆ ನಿಮ್ಮ ಬ್ಲೆಸ್ಸಿಂಗ್, ನಿಮ್ಮ ಯಶಸ್ಸು ಸದಾ ಹೀಗೆ ಇರಲಿ. ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ ಇದು. ನಿಮ್ಮೆಲ್ಲರೂ ಸಹಕಾರ, ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ನಾವು ಮಾತಾಡೋದು ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲೂ ಎಲ್ಲ ಜನರಿಗೂ ತಲುಪಬೇಕು. ಅದು ನಿಮ್ಮಲ್ಲಿದೆ, ನಿಮ್ಮ ಸಹಕಾರದಲ್ಲಿದೆ. ಚಿಕ್ಕಣ್ಣವ್ರ ಮೊದಲನೇ ಹೆಜ್ಜೆ 1, 2, 3, 100 ಹೆಜ್ಜೆಗಳಾಗಲಿ. ಗಾರೆ ಅಂತ ಹೇಳ್ತಾರೆ, ಗಾರೆ ಕೆಲಸದ ನಾನು ಇವತ್ತೊಂದು ಲೈನ್ ಕೂಡ ಅನ್ಕೊಂಡಿದ್ದೀನಿ, ಗಾರೆಯಿಂದ ತಾರೆ ಅಂತ ಚಿಕ್ಕಣ್ಣ. ಈ ಕಥೆ ಹುಟ್ಟಿದ್ದು ಅಂತ ಹೇಳ್ಬೇಕು ಇಷ್ಟಪಡ್ತೀನಿ. ನಾವು ಲಾಕ್ಡೌನ್ ಟೈಮ್ ಸರ್ ಅದು. ಆವಾಗ ಚಿಕ್ಕಣ್ಣ ನಾನೆಲ್ಲ ಒಂದೇ ಅಪಾರ್ಟ್ಮೆಂಟ್. ಚಂದ್ರಮೋಹನ್ ಅವ್ರು ಬಂದು ಕಥೆ ಹೇಳಿದ್ರು. ಅವ್ರು ನನ್ನ ನೈಟ್ ಕರೆದು ಬನ್ನಿ ಸರ್ ಒಂದು ಕಥೆ ಇದೆ ಕೇಳಿ ಹೇಗಿದೆ, ಇಷ್ಟ ಆಯ್ತು. ಸರಿ ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡೋಣ ಅಂತ ಒಂದಷ್ಟು ಜನ ನಮ್ಮ ರೈಟರ್ ರಾಜಶೇಖರ್ ಅವರು, ಡಾಕ್ಟರ್ ಸೂರಿಗೆ, ಚಿತ್ರರಂಗದ ಸ್ನೇಹಿತರೆಲ್ಲ ಬಂದು ಲಾಕ್ಡೌನ್ ಅಲ್ಲಿ ಫ್ರೀ ಇದ್ವಲ್ಲ, ಎಲ್ಲ ಕುತ್ಕೊಂಡು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆ ಸಮಯದಲ್ಲಿ ಉಮಾಪತಿ ಸರ್ ಒಂದ್ಸರಿ ಬರ್ತಾರೆ, ಬಂದ್ಬಿಟ್ಟು ಏನೆಲ್ಲ ಸೇರ್ಕೊಂಡ್ಬಿಟ್ಟಿದಿರಲ್ಲ, ಏನದು ಹೇಳಿ ಕತೆ ಹೇಳ್ತಿದ್ರೆ ಫುಲ್ ಎಂಜಾಯ್ ಮಾಡಿದ್ರು. ಅವ್ರ ಟೈಮಲ್ಲಿ ಮಾತು ಕೊಟ್ಟಿದ್ರಂತೆ, ಅಪ್ಪಾಜಿ ನಿನ್ ಫಸ್ಟ್ ಸ್ಟೆಪ್ ನಾನೇ ಲಾಂಚ್ ಮಾಡ್ಬೇಕು ನಿನ್ನ ಅಂತ ಅವ್ರು ಮಾತು ಕೊಟ್ಟಿದ್ರಂತೆ. ಅವತ್ತೇ ಹೇಳಿದ್ರು ಈ ಸಿನಿಮಾ ನಾನೇ ಮಾಡ್ತೀನಿ ಮಾಡಿ ಅಂತ. ಆದ್ರೆ ಇವತ್ತು ಉಪಾಧ್ಯಕ್ಷ ಟೈಟ್ಲ್ ಇಟ್ಟಿರೋದಕ್ಕೆ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಿದೆ ಎಲ್ಲ ಕಡೆ. ಅಂದ್ರೆ ಅದು ನಮ್ಮ ನಿರ್ಮಾಪಕರು ಉಮಾಪತಿ ಸರ್ ಕೊಟ್ಟಿದ್ದೆ ಆಕ್ಚುಲಿ ಟೈಟಲ್. ಅಲ್ಲಿಂದ ಈ ಸಿನಿಮಾ ಅಧ್ಯಕ್ಷ ಏನ್ ಎಂಜಾಯ್ ಮಾಡಿದಿರ ಅಷ್ಟೇ ಎಂಜಾಯ್ ಮಾಡ್ತೀರ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ರಂಜಿಸ್ಬೇಕು ಅಂತ ಇಡೀ ತಂಡ ಹಗಲು ರಾತ್ರಿ ಕಷ್ಟಪಟ್ಟಿದೀವಿ. ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅರ್ಜುನ್ ಜನ್ ಅವರು ತುಂಬಾ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇದು 100% ಅಧ್ಯಕ್ಷ ಸೀಕ್ವೆಲ್. ಅಧ್ಯಕ್ಷ ಎಲ್ಲಿ ನಿಂತಿತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಅದೇ ಶಿವರುದ್ರಗೌಡರು, ರವಿಶಂಕರ್ ಅವರು, ಅವ್ರ ಬಗ್ಗೆ ನಾನು ಹೇಳಬೇಕು. ಯಾಕಂದ್ರೆ ನನಗೆ ಬ್ರೇಕ್ ಕೊಟ್ಟಿದ್ದು ಇಂಡಸ್ಟ್ರಿಯಲ್ಲಿ ಕೆಂಪೇಗೌಡ ಸಿನಿಮಾದಲ್ಲಿ ಆಸ್ ಎ ಡೈಲಾಗ್ ರೈಟರ್ ಆಗಿ ಸರ್. ಆ ಡೈಲಾಗ್ ನ ಅವ್ರು ಅಷ್ಟು ಅದ್ಭುತವಾಗಿ ಹೇಳಿದಕ್ಕೆ ನಾನು ಮತ್ತೆ ಸಿನಿಮಾಗಳದ್ದು ಅವಕಾಶ, ಯಾರೋ ಚೆನ್ನಾಗಿ ಬರೀತಾರೆ ಡೈಲಾಗ್ ಅಂತ ಒಂದಷ್ಟು ಜನ ಅವಕಾಶಗಳು ಕೊಡಕ್ಕೆ ಶುರು, ನಿರ್ದೇಶನ ಸಿಕ್ತು. ಆಮೇಲೆ ವಾಟ್ ಅನ್ ಆರ್ಟಿಸ್ಟ್ ಈಸ್ ಅಂದ್ರೆ ನೀವು ತುಂಬಾ ವರ್ಸಟೈಲ್ ಆರ್ಟಿಸ್ಟ್. ನಂಗೆ ತುಂಬಾ ಯಾಕೆ ನೀವು ಎಲ್ಲಾ ಸಿನಿಮಾಲ್ಲೂ ಇರ್ತೀನಿ ಅಂತ ಹೇಳಿದ್ರೆ, ನಿಮ್ಮನ್ನ ಇಟ್ಕೊಂಡು ನಾನು ಏನ್ ಬೇಕಾದ್ರೂ ಬರೀಬಲ್ಲ. ನೀವು ಹಾಸ್ಯ ಮಾಡ್ತೀರಾ, ನಗಿಸ್ತೀರಾ, ಅಳಿಸ್ತೀರಾ. ಅದು ನನ್ನ ರಾಮಪ್ಪನಲ್ಲಿ ಅಳಿಸಿದ್ರಿ, ಮತ್ತೊಂದು ಸಿನಿಮಾಲಿ ಭಯ ಬೆಳೆಸಿದ್ದೀರಾ, ನಗಿಸಿದ್ದೀರಾ. ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಮಾಡಿದ್ದೀರಾ. ಸೊ ನನಗೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಸರ್. ಸ್ವಲ್ಪ ಒಬ್ಬ ನಿರ್ದೇಶಕನಿಗೆ ಏನಾದ್ರು ನಾವು ಬರ್ದಿದ್ದು ಒಂದ್ ಕಡೆ ತಲುಪಿಸುವಂತ ಕಲಾವಿದರು ಸಿಕ್ಕಿದ್ರೆ ಸಾಕು. ಅದು ನಮ್ಮ ಬರವಣಿಗೆ, ಅದು ನಮ್ಮ ನಿರ್ದೇಶನಕ್ಕೆ ಸಿಗುವಂತ ಒಂದು ಸ್ಟ್ರೆಂತ್. ಸೊ ಹಾಗಾಗಿ ನಾನು ಎಲ್ಲ ಒಳ್ಳೆ ಬಂದಿದ್ದವರು, ಚೀತು ಸಂಘದ ಸದಸ್ಯರೆಲ್ಲ ಎಲ್ಲರೂ ರಂಗಭೂಮಿ ಕಲಾವಿದರು ಸರ್. ಪ್ರತಿಯೊಬ್ಬರು ರಂಗಭೂಮಿ ಕಲಾವಿದರು, ಮೈಸೂರು ರಂಗಣ ಸ್ಟೂಡೆಂಟ್ಸ್ಗಳೆಲ್ಲರೂ. ಸೊ ಅಲ್ಲೇ ಆಡಿಷನ್ ಮಾಡಿ ಅವ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರ. ಎಲ್ರಿಗೂ ಥ್ಯಾಂಕ್ಸ್. ಚಿಕ್ಕಣ್ಣವ್ರಿಗೆ ಒಳ್ಳೇದಾಗಬೇಕು. ಚಿಕ್ಕಣ್ಣವ್ರಿಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ನಾವಾಗ್ಲಿ, ನಿರ್ಮಾಪಕರಾಗ್ಲಿ, ಪ್ರತಿಯೊಬ್ಬರನ್ನು ಕಷ್ಟಪಟ್ಟಿರೋದು ಚಿಕ್ಕಣ್ಣಗೋಸ್ಕರ. ಚಿಕ್ಕಣ್ಣ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನೀವು ಗಾರೆಯಿಂದ ತಾರೆ ಆಗೇ ಆಗ್ತದೆ. ಥ್ಯಾಂಕ್ ಯು. ಸಿನಿಮಾಗೋಸ್ಕರ ಅದಕ್ಕೋಸ್ಕರನೇ ಬಿಸ್ನೆಸ್ ಆಗ್ತೈತಿ. ಇತ್ತೀಚೆಗೆ ಸ್ಯಾಟಲೈಟ್, ಟಿವಿ ರೈಟ್ಸ್, OTT ಒಂದಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ಔಟ್ಸೋರ್ಸ್ ಅಂತ. ಆದ್ರೆ ಅದನ್ನ ಯಾವತ್ತೂ ಇವ್ರು ಯೋಚನೆ ಮಾಡಿಲ್ಲ. ಈ ಚಿಕ್ಕಣ್ಣ ಫಸ್ಟ್ ಟೈಮ್ ಲಾಂಚ್ ಮಾಡ್ತಿದ್ವಿ, ಇಷ್ಟೇ ಬಜೆಟ್ ಮಾಡಿತ್ತು ನನಗೆ ಯಾವತ್ತೂ ಹೇಳಿಲ್ಲ. ರಿಚ್ ಆಗಿ ಮಾಡಿ ಅಂದ್ರು. ನಾನು ಹಿಂದೆ ರಿಚ್ ಆಗಿ ಸಿನಿಮಾ ಮಾಡಿದ್ದೀನಿ, ನನ್ನೇ ಸಹ ಮಾಡಾಗಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಅದು ನೀವು ಕೊಟ್ಟಂತ ನನಗೆ ಬ್ಯಾಕಪ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಿಲ್ ಸರ್, ಥ್ಯಾಂಕ್ ಯು. ಸಣ್ಣಗೆ ಕಪ್ಪಿಗೆ ಸ್ವಲ್ಪ ಕೂದಲು ಎಲೆಕ್ಷನ್ ಎಫೆಕ್ಟು. ಆದ್ರೆ ಶಿವಣ್ಣ ಅವರು ಮಾತ್ರ ಹಂಗೆ ಇದ್ದಾರೆ. ಖುಷಿ ಆಗ್ತದೆ, ಯಾಕೆಂದ್ರೆ ಅವ್ರು ಹುಟ್ಟಿರೋದು ದೇವ್ರು ಹೊಟ್ಟೆ. ಯಾಕೆಂದ್ರೆ ಯಾರು ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು ಇಲ್ಲಪ್ಪ ಒಂದು KGF ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳ ಹೆಸರು ಹೇಳ್ತಾರೆ. ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದ್ರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ. ಯಾಕಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಈ ಭೂಮಿ ಮೇಲೆ ಇರಲ್ಲ. ನಾವು ಮಾಡಿರುವಂತ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ. ಅಂತ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತದ್ದು. ಅವರು ಮಗನಾದಂತ ನಮ್ಮ ಶಿವಣ್ಣ ಅವರು. ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದ್ಮೇಲೆ ಅನ್ಕೋತೀವಿ, ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ. ಅವಾಗ ನಾನು ಹಿಂಗೆ ಕೇಳ್ತದೆ, ಏನ್ ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇರೋ ನಿಮ್ಮ ಬ್ಯಾನರಲ್ಲಿ ಅಂತ. ಇಲ್ಲ, ಶಿವಣ್ಣ ಅವ್ರು ಫೋನ್ ಮಾಡ್ಬಿಟ್ಟು ಕೇಳಿದ್ರು, ಏನಪ್ಪು ಯಾಕೆ ಸುಮ್ಮನೆ ಆಗ್ಬಿಟ್ಟೆ, ಫಿಲ್ಮ್ಸ್ ಯಾಕೆ ತುಂಬಾ ಲೇಟ್ ಆಗ್ತಾ ಇದೆ, ಒಂದು ಅರ್ಥ ಮಾಡ್ಕೋ, ಥಿಯೇಟರ್ಸ್ ಎಲ್ಲ ಏನಾಗಬೇಕು, ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ, ಆದಷ್ಟು ನಿನ್ನ ಬ್ಯಾನರಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ, ಮತ್ತೆ ನೀನು ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ,
ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ. ಆ ಶ್ರಮನ ಅರ್ಥ ಮಾಡ್ಕೊಂಡಿರುವಂತ ಏಕೈಕ ಕುಟುಂಬ ಅಂದ್ರೆ ನಿಮಗೆ ಗೊತ್ತಿರಬೇಕು, ದೊಡ್ಡ ಮನೆ ಅಂತ ಕರೀತೀವಿ. ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ, ನಾನೇನೇ ಅನ್ಕೋಬಹುದು, ಯಾಕಂದ್ರೆ ಸತ್ಯ ಸತ್ಯ. ನಾನು ಅವತ್ತು ಹೋದಾಗ್ಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು, ಇವತ್ತು ಬಂದಾಗ್ಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ. ಇವತ್ತು ನಿಮ್ಗೆ ಗೊತ್ತಿದೆ, ಫಸ್ಟ್ ಕೇಳ್ತಾರೆ ಯಾರಾದ್ರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದ್ದಾರ ಅಂತ. ಬಂದಿದ್ದಾರೆ ಸರ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ. ಆದ್ರೆ ಶಿವಣ್ಣ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು, ಚಿಕ್ಕಣ್ಣ ನಿನ್ ಮುಂದೆ ಹೋಗೋ, ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂತ ದೊಡ್ಡ ಗುಣ ಇರುವಂತ ಒಬ್ಬ ವ್ಯಕ್ತಿ. ಆಮೇಲೆ ಸ್ಕ್ರೀನ್ ಅಲ್ಲಿ ನಾನು ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟರ್ಗೆ, ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ. ಆ ಗಿಫ್ಟ್ ಕೊಡೋದ್ರ ಜೊತೆಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡ್ಬೇಕು ಮತ್ತೆ ಜನನೂ ಇಷ್ಟಪಡ್ಬೇಕು, ಒಂದು ವಿಡಿ ರೆಡಿ ಮಾಡಿ ಅಂತ. ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು, ಬಹಳ ಕಡಿಮೆ ಅವಧಿ ಇತ್ತು. ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವಿಟಿ ರೆಡಿ ಮಾಡಿದ್ರು. ನನ್ಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅಯ್ಯೋ ಜನ ಶಿವಣ್ಣ ಅವ್ರ ಜೊತೆಲಿ ಇಷ್ಟು ವರ್ಷ ಅನ್ಯವಾಗ 7 ವರ್ಷ ಕಳೆದ್ಬಿಟ್ಟು ಒಂದೊಂದು ಸಿನಿಮಾನೂ ಮಾಡ್ಲಿಲ್ಲ ಅಂತ. ಯಾಕಂದ್ರೆ ಆ ವಿಟಿ ನನಗೆ ಈ ಹೆಂಗೆ ರಾಕೆಟ್ ಹಚ್ಬಿಟ್ರೆ ಪಟ್ ಅಂತ ಮೇಲ್ಕ್ ಹೋಗ್ತದೆ, ಹೆಂಗನ ಮಾಡಿ ಶಿವಣ್ಣ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ. ಯಾಕೆಂದ್ರೆ ನಾನೊಂದು ಇವತ್ತಿಗೂ ಅಷ್ಟೇ, ನಾನು ಸ್ನಾನ ಮಾಡ್ಬೇಕಾದ್ರೆ ನನ್ಗೊಂದು ಅಭ್ಯಾಸ ಇದೆ, ಅಥವಾ ನಾನು ಒಬ್ಬನೇ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು. ದೊರೆ ಸಾಂಗ್ ಇವತ್ತಿಗೂ ಕೇಳ್ತೀನಿ, ಆ ದೊರೆ ಟೈಟ್ಲು ಇವತ್ತಿಗೂ ಇಟ್ಕೊಂಡಿದ್ದೀನಿ ಅಂತ. ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ, ಆ ಕುಟುಂಬನ ನಡೆಸ್ಕೊಂಡು ಹೋಗುವಂತ ಒಂದು ಇವತ್ತು ಯಜಮಾನ್ತನ ನಮ್ಮ ಶಿವಣ್ಣ ಅವ್ರಿಗಿದೆ. ಆ ಶಿವಣ್ಣ ಅವ್ರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ, ಆದ್ರೆ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗ್ಬೇಕು. ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ, ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ. ಸರ್ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಅದಾದ್ಮೇಲೆ ರವಿಶಂಕರ್ ಸರ್ ಸುಮಾರು ನಮ್ಗೆ ಹೆಬ್ಬುಲಿಯಲ್ಲಿದ್ರು, ರಾಬರ್ಟ್ ಅಲ್ಲಿದ್ರು, ಮತ್ತೆ ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ. ನಮ್ಮ ಬ್ಯಾನರ್ ಅಲ್ಲಿ 3 ಸಿನಿಮಾ ಮಾಡಿದ್ವಿ. ನಮ್ಮ ವೈಫ್ ಬ್ಯಾನರ್, ನಮ್ಮ ಅರ್ಧಾಂಗಿ DN ಸಿನಿಮಾಸ್ ಅಂತ ಹೇಳಿ ಆ ಬ್ಯಾನರ್ ಅಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ. ಅದಕ್ಕೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು. ಅದಾದ್ಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದೀವಿ. ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಆ ಹೋಪ್ಸ್ ಬರ್ಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವರ ಎಫರ್ಟ್ ಮತ್ತೆ ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟ್. ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂತ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು, ಮತ್ತೆ ಎಡಿಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ರಾಜಶೇಖರ್ ಅವರು, ಇನ್ನೂ ಅನೇಕ ಜನ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತೆ ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟರ್ ಇಂದ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಣ್ಣ ಅವ್ರಿಗೆ ನಾನು ಡೇ 1 ಇಂದ ಹೇಳ್ತಾ ಇದ್ದೆ, ಅಪ್ಪಾಜಿ ಸಿನಿಮಾ ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ನಾವು ನಿಲ್ಸ್ಕೊಡೋದು ಕಲಿಬೇಕು ಅಂತೇಳಿ. ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ಳದೆ ಯಾವಾಗ ಹೇಳ್ತಾ ಇರ್ತಾರೆ, ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ, ಕಾಸಿಲ್ಲ ಅಂತ. ಆದ್ರೆ ಅವಾಗಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗ್ ಕೊಡೋದು ಅಂತ. ಚಿಕ್ಕಣ್ಣನ ಕೈಲಿ ಕಾರ್ಡ್ ಕೊಡಿ, ಎಷ್ಟು ದುಡ್ಬೇಕು ತರ್ತಾರೆ. ಆ ಟ್ಯಾಲೆಂಟ್ ನಮ್ಮ ಚಿಕ್ಕಣ್ಣ ಲಕ್ಷ್ಮೀ ಪುತ್ರರು ನಮ್ಮ ಚಿಕ್ಕಣ್ಣವರು. ಅದೇ ರೀತಿ ಮಲೈಕಾ ಅವರು ಬಹಳ ಚೆನ್ನಾಗಿ, ಅನ್ಯಾಯ ಅಲ್ವಪ್ಪ, ಎಲ್ಲರ ಹೆಸರು ಹೇಳೋದು ಇದ್ರು, ಹೀರೋ ಹೆಸರು ಹೇಳೋದು ಕೂಗ್ತಾ ಇದ್ರು ನೀವು. ಯಾರ ಕ್ರಶ್ ಇದೆಯೋ ಯಾರಿಗೆ ಲವ್ ಇದೆಯೋ ಗೊತ್ತಿಲ್ಲ, ಕ್ರಶ್ ಇರೋರು ಲವ್ ಇರೋರು ಕೂಗಿದಾರೆ, ಇಲ್ಲಿ ತೊಂದರೆ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಣ್ಣವ್ರ ಮೇಲೂ ಇರ್ಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇರ್ತದೆ, ಆದಷ್ಟು ನೋಡಿ. ಯಾಕಂದ್ರೆ ನೆನ್ನೆ ಒಂದು OTT ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ, ನೆನ್ನೆ ಮೀಟ್ ಆದ್ರು. ಅವರು ಒಂದು ಬೇಸರದ ಸಂಗತಿ ಹೇಳಿದ್ರು, ಏನು ಅಂದ್ರೆ ಕನ್ನಡ ಮತ್ತೆ ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ. ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ, ಆದ್ರೆ OTTಯಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ. ಅದೇ ರೀತಿ ಮಲಯಾಳಮಲ್ಲೂ ಅದೇ ಸಮಸ್ಯೆ ಇದೆ ಅಂತ. ಅದಕ್ಕೆ ತಾವೆಲ್ಲರೂ ಮನ್ಸು ಮಾಡಿದ್ರೆ, ಯಾಕಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ತುಂಬಾ ಚಿಕ್ಕ ವಿಚಾರ ಅಲ್ಲ, ಬಹಳ ದೊಡ್ಡ ವಿಚಾರ. ಯಾಕಂದ್ರೆ ವರ್ಷಾನ್ಗಟ್ಲೆ ತಪಸ್ಸು ಕೂತ್ಕೊಂಡು, ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ತಿನ್ನಕ್ಕೆ ಅನ್ನ ಇದೆಯೋ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ, ಫೋನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನನಗೆ ಬೇಜಾರಾಗೋದೇನಂದ್ರೆ ಯಾವುದೋ ಒಂದು ಶ್ರಮ, ನೀವು ಯಾವುದೋ ಒಂದು 20-30 ಸಾವಿರ ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ಬರು ಭವಿಷ್ಯ ಬೀದಿಗೆ ಬೀಳ್ತದೆ. ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ
ಹೊಗಳಕ್ಕೂ ಅಧಿಕಾರ ಇದೆ, ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳುವಂಥ ಅಧಿಕಾರನೂ ನಿಮಗಿದೆ. ನೀವು ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ. ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ. ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ ತಟ್ಟಿ ಮುಂದಕ್ಕೆ ತಳ್ಳಿ, ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದ್ವಿ ಅಂತ ಕಿವಿ ಇಟ್ಟು ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಿಪಬ್ಲಿಕ್ ಡೇ ದಿನ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಮಾಡಿದ್ದು ಅದ್ರಲ್ಲಿ ಮದಗಜ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿದ್ದೆ. ಅದ್ರಲ್ಲಿ ಕೆಲಸ ಮಾಡಿದ್ದು ನೋಡಿ ನನಗೆ ಅಸೋಸಿಯೇಟ್ ಆಗಿ ಉಮಾಪತಿ ಸರ್ ಉಪಾಧ್ಯಕ್ಷರಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರು. ಉಮಾಪತಿ ಸರ್ ಥ್ಯಾಂಕ್ ಯು. ಆಮೇಲೆ ಅನಿಲ್ ಸರ್ ನಿಮಗೂ ಥ್ಯಾಂಕ್ ಯು ಸರ್. ಯಾಕೆಂದರೆ ನಮಗೆ ಇದುವರೆಗೆ ಕೆಲಸ ಮಾಡ್ತಾ ಇದ್ದು ಫಸ್ಟ್ ಟೈಮ್ ನೀವು ಕೆಲಸ ಮಾಡಿಸಿದ್ದೀರಿ ನಮ್ಮ ಕೈಗೆ. ಹಾಗಾಗಿ ಮಾಡಿಸೋದು ಒಂದು ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಡೀ ಉಪಾಧ್ಯಕ್ಷ ತಂಡ ನಾವೇನು ಸಿನಿಮಾ ರೆಡಿ ಮಾಡಿದ್ವಿ ಅದನ್ನು ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಜನವರಿ 26 ಅದು ನಾವು ಹೇಳ್ಬಾರ್ದು, ಇವಾಗ ಎಷ್ಟು ಹೇಳಿದ್ರು ಅದು ಕಡಿಮೆನೇ. ಯಾಕಂದರೆ 26ಕ್ಕೆ ನಿಮಗೆ ಗೊತ್ತಾಗುತ್ತೆ ಉಪಾಧ್ಯಕ್ಷ ಎಷ್ಟು ನಗಿಸುತ್ತೆ ಅನ್ನೋದ್ರ ಬಗ್ಗೆ. ಉಪಾಧ್ಯಕ್ಷ ಟೀಮ್ಗೆ, ಉಮಾಪತಿ ಸರ್ಗೆ, ಆಮೇಲೆ ಮಹೇಶ್ ಸರ್ಗೆ, ನಮ್ಮ ಅನಿಲ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಶಿವಣ್ಣ ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀವಿ, ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ನನಗೆ ಕೈ ನಡುತ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕಣ್ಣ ಸರ್ಗೆ ತುಂಬಾ ಸ್ಪೆಷಲ್ ಆಗಿರೋ ಸಿನಿಮಾ. ಇಷ್ಟು ದಿನ ಒಂದು ಜರ್ನಿ ಅಂದ್ರೆ ಇದು ಇನ್ನೊಂದು ಜರ್ನಿ. ಎಲ್ಲರೂ ಜನವರಿ 26ಕ್ಕೆ ಸಿನಿಮಾ ದಯವಿಟ್ಟು ನೋಡಿ. ಯಾಕಂದ್ರೆ ನಿಮ್ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು, ಕಷ್ಟ ಇರ್ಬೋದು, ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದ್ 2 ದಿನ ಆರಾಮಾಗಿ ಅದನ್ನೆಲ್ಲ ಮರ್ತು ಹೋಗ್ತೀರಾ. ಸೊ ನನಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಂಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ, ನನ್ನ ಆಕ್ಟಿಂಗ್ ನ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ಮೇಜರ್ ಆಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು. ಸೊ ಸೋಮು ಸರ್ ಇರ್ಬೋದು, ಹಾಗೆ ಬ್ರಹ್ಮ ಇರ್ಬೋದು, ಚಿರಾಗ್ ಇರ್ಬೋದು. ಸೊ ಚಿರಾಗ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ, ಬಿಕಾಸ್ ನಿಮ್ಮ ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಧರ್ಮಣ್ಣ ಸರ್ ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡೋದಕ್ಕೆ ಕಾರಣ ಅಂದ್ರೆ ಕೋರಿಯೋಗ್ರಾಫರು ದರ್ಶಿನಿ ಅವರು. ಸೊ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜನವರಿ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾನೇ ಸ್ಪೆಷಲ್ ಇದು ಸಿನಿಮಾ ಅನ್ನೋದಕ್ಕಿಂತ ಉಪಾಧ್ಯಕ್ಷ ಅನ್ನೋದು ನಮಗೆ, ಚಿಕ್ಕಣ್ಣವ್ರಿಗೆ, ಮಲೈಕಾಗೆ, ಹಂಗೆ ನನಗೆ ಇಟ್ಸ್ ಅನ್ ಎಮೋಷನ್. ಮತ್ತೆ ಡಾನ್ಸ್ ಅಂತ ಬಂದಾಗ ಚಿಕ್ಕಣ್ಣವ್ರು ಹೆಂಗ್ ಡಾನ್ಸ್ ಮಾಡಿದ್ದಾರೆ ನೀವೆಲ್ಲರೂ ನೋಡಿದ್ದೀರಾ. ಅವ್ರ ನೆಕ್ಸ್ಟ್ ವರ್ಷನ್ ಚಿಕ್ಕಣ್ಣ 2.0 ವರ್ಷನ್ ಡಾನ್ಸ್ ಅಲ್ಲಿ ನನ್ನ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಅವ್ರು ಆಕ್ಚುಲಿ ಈಸ್ ಎ ವೆರಿ ಗುಡ್ ಡಾನ್ಸರ್. ಅದು ಯಾರಿಗೂ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಮೋಲ್ಡ್ ಮಾಡಿದ್ರೆ ಡಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನನ್ನ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾನೇ ಪ್ರೌಡ್ ಇದೆ, ಖುಷಿನೂ ಇದೆ. ಆ್ಯಂಡ್ ಚಿಕ್ಕು ಸರ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಇಂಡಸ್ಟ್ರಿಲಿ ನನ್ನ ಟೆಕ್ನಿಷಿಯನ್ ಆಗಿ ಒಂದು ಲೇಡಿ ಕೊರಿಯೋಗ್ರಾಫರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಉಪಾಧ್ಯಕ್ಷ ಚಿತ್ರದ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ನಾನು ಬರೀ ಥ್ಯಾಂಕ್ಸ್ ಹೇಳೋ ಮುಖಾಂತರ ನಮ್ಮ ಋಣ ತೀರ್ಸ್ಕೊಳಕ್ಕಾಗೋದಿಲ್ಲ. ಬಟ್ ಈ ಆಪರ್ಚುನಿಟಿಗೆ ಇಂಡೈರೆಕ್ಟ್ಲಿ ಇನ್ನೊಬ್ರು ಕಾರಣ ಇದ್ದಾರೆ, ನಾನು ಹೇಳಲೇಬೇಕು. ಅಪ್ಪು ಸರ್ ತುಂಬಾ ಮಿಸ್ ಮಾಡ್ತಿದ್ದೀನಿ, ತುಂಬಾ ಮಿಸ್ ಮಾಡ್ತಿದ್ದೀನಿ. ಇವತ್ತಿದ್ದಿದ್ರೆ ನಿಮ್ಮಷ್ಟು ಯಾರು ಖುಷಿ ಪಡ್ತಿರ್ಲಿಲ್ಲ ಅಂದರೆ ಮೋಸ್ಟ್ಲಿ ನಮ್ಮ ಅಮ್ಮನೂ ಇಷ್ಟೊಂದು ಖುಷಿ ಪಡ್ತಿರ್ಲಿಲ್ಲ. ಸೊ ಅಪ್ಪು ಸರ್ ಆಸೆನ ಚಿಕ್ಕಣ್ಣವ್ರ ಮುಖಾಂತರ ನನಗೆ ಈಡೇರಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಅಪ್ಪು ಸರ್ ಡಾನ್ಸ್ ಸ್ಟೈಲ್ನ ಮತ್ತೊಮ್ಮೆ ನಾನು ಶಿವಣ್ಣ ಅವ್ರ ಮುಖಾಂತರ ಕೊರಿಯೋಗ್ರಾಫ್ ಮಾಡಿ ಇರಬೇಕು ಅನ್ನೋ ಆಸೆ ತುಂಬ ಇದೆ. ನನಗೆ ಗೊತ್ತಿಲ್ಲ ಅದು ಈಡೇರುತ್ತೆ ಅಲ್ಲೋ, ಬಟ್ ಆಸೆ ನನಗಿದೆ. ಸರ್ ನಿಮಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನೋದೇ ನನ್ನ ನೆಕ್ಸ್ಟ್ ಆಂಬಿಷನ್, ಏಮ್, ಗೋಲ್, ಎವ್ರಿಥಿಂಗ್. ಬಿಕಾಸ್ ಕೊರಿಯೋಗ್ರಾಫರ್ ಅನ್ನ ಆಗಬೇಕು ಅನ್ನೋದು ಮೈ ಟಾಪ್ ನಾಚ್ ಗೋಲ್ ಆಗಿತ್ತು. ಅದಾಗಿದೆ, ಕಂಟಿನ್ಯೂ ಮಾಡ್ತಿದ್ದೀನಿ. ಗೊತ್ತಿಲ್ಲ ಕೆರಿಯರ್ ಯಾವ ಥರ ತೊಗೊಂಡೋಗುತ್ತೆ ಅಂತ. ಅದರಲ್ಲಿ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಕೊರಿಯೋಗ್ರಫಿ ಮಾಡಬೇಕು ಅನ್ನೋದು ನನ್ನ ಮೇನ್ ಗೋಲ್ ಆಗಿದೆ. ಸರ್ ಸೂನ್ ನಾನು ನಿಮಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ನನ್ನ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಮಲೈಕಾ, ಮೈ ಸೋಲ್ ಫ್ರೆಂಡ್. ಉಪಾಧ್ಯಕ್ಷ ಚಿತ್ರ ನನಗೆ ನಾಟ್ ಓನ್ಲಿ ಆಪರ್ಚುನಿಟಿ ಕೊಟ್ಟಿಲ್ಲ, ಒಂದು ಲೈಫ್ ಲಾಂಗ್ ಫ್ರೆಂಡ್ನ ಕೂಡ ಕೊಟ್ಟಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಲ್ಲ ಟೆಕ್ನಿಕಲ್ ಅನಿಲ್ ಸರ್ ಸ್ಪೆಷಲ್ ಮೆನ್ಷನ್, ಬಿಕಾಸ್ ಒಂದು ಲೇಡಿ ಕೊರಿಯೋ, ಎಸ್ಪೆಷಲಿ ಲೇಡಿ ಟೆಕ್ನಿಷಿಯನ್
ಬಂದು ಕೆಲಸ ಮಾಡ್ತಾರೆ ಅನ್ಬೇಕಾದಾಗ ಒಂದು ಯಾರಿಗೆ ಅದು ಇಷ್ಟು ದೊಡ್ಡ ಸಿನಿಮಾನ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಡಾನ್ಸ್ ಮುಖಾಂತರ ಅಂದಾಗ ಒಂದು ಭಯ ಇರುತ್ತೆ, ಹೆಂಗ್ ಮಾಡ್ತಾರೆ ಏನು ಅನ್ನೋ ಒಂದು ಇದಿರುತ್ತೆ. ಬಟ್ ಎಲ್ಲೂ ನಾನು ಕೆಲಸ ಮಾಡೋ ಸ್ಪೇಸಲ್ಲಿ ನನಗೆ ತುಂಬಾನೇ ಸ್ಪೇಸ್ ಕೊಟ್ಟರು, ಎಲ್ಲೂ ಯಾವುದಕ್ಕೂ ಇದು ಮಾಡ್ತಾರೆ. ನನ್ನ ಕೆಲಸನ ನಾನು 100% ಪ್ರೊಜೆಕ್ಟ್ ಮಾಡೋಕ್ಕೆ ತುಂಬ ಸ್ಪೇಸ್ ಕೊಟ್ಟು, ತುಂಬ ಬ್ಯಾಕ್ ಎಂಡಲ್ಲಿ ನಾನು ತುಂಬ ಎಂಕರೇಜ್ ಮಾಡಿರೋ ಒನ್ ಆ್ಯಂಡ್ ಓನ್ಲಿ ಡೈರೆಕ್ಟರ್. ಬಿಕಾಸ್ ತುಂಬ ಡೈರೆಕ್ಟರ್ಸ್ನ ನೋಡಿದ್ದೀನಿ, ಬಟ್ ಅನಿಲ್ ಸರ್ ಇಂದ ನನಗೆ ಸಿಕ್ಕಿರೋ ಎಂಕರೇಜ್ಮೆಂಟ್ ಆಗಿರ್ಬೋದು, ಅವರು ನನಗೆ ಕೊಟ್ಟಿರೋ ಸಪೋರ್ಟ್. ಸರ್ ನನಗೆ ನೆಕ್ಸ್ಟ್ ಯಾವ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದ್ರು ಇಲ್ಲಿ ಆಲ್ವೇಸ್ ರಿಮೆಂಬರ್ ಯು. ಅಷ್ಟು ಸ್ಪೇಸ್ ಕೊಟ್ಟು ಅಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ ನಾನು ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದನ ತಿಳಿಸ್ತಾ, ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಇದು ನಮ್ಮ 3ನೇದು ಈ ತರದ ಇವೆಂಟ್. ಫಸ್ಟ್ 3 ತಾರವನ್ನು ಮಾಡಿದ್ವಿ, ಅದಾದ್ಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ, ಈಗ ಟ್ರೈಲರ್ ಲಾಂಚ್, ಇದು 3ನೇದು. ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದು ನಿಮ್ಮ ಮುಖಾಂತರನೇ ಜನಕ್ಕೆ ತಲುಪಬೇಕು. ಸೊ ಎಲ್ಲಾ ಚಾನಲ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಅದು ನಮ್ಗೆ ಕಾಣಿಸಿದೆ ಈಗ ಆಗಾಗ್ಲೇ. ಯಾಕೆಂದ್ರೆ ಪ್ರತಿಯೊಂದು ಸಾಂಗು, ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ನಾವು ಬಾಯಲ್ಲಿ ತುಂಬಾ ಈಸಿ ಹೇಳಕ್ಕೆ 2 ಮಿಲಿಯನ್, 2.5 ಮಿಲಿಯನ್, 3 ಮಿಲಿಯನ್ ಅಂತ. ಬಟ್ ಅದು ನಿಜವಾಗಿ ಯಾಕೆ 30 ಲಕ್ಷ ಇನ್ನು ಹೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ. ಒಂದ್ ಸಾಂಗ್ 30 ಲಕ್ಷ, ಒಂದು ಸಾಂಗು 80 ಲಕ್ಷ, ಇನ್ನೊಂದು ಸಾಂಗು 17 ಲಕ್ಷ. ಮತ್ತೆ ಯಾವ್ದೇ ಟ್ರೇಲರ್ಗಳು, ಟೀಸರ್ಗಳು ಬಿಟ್ರು ಎಲ್ಲರೂ ಒಂದು 15 ಲಕ್ಷದ ಮೇಲೇನೆ ಎಲ್ಲರೂ ನೋಡಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ, ನಮ್ಗೆ ಭಯ ಆಯ್ತು. ಬಟ್ ಯಾವ್ದಾದ್ರು ಒಂದು ಕಂಟೆಂಟ್ಗಳನ್ನ ಬಿಡ್ಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ. ಸೊ ಯಾರು ನಮ್ಮ ಸಾಂಗ್ ನ ನೋಡಿದೀರಾ, ಯಾರು ನಮ್ಮ ಕಂಟೆಂಟ್ ನ ರೀಚ್ ಮಾಡಿಸಿದಾರೆ, ಎಲ್ಲರಿಗೂ ಒಂದಿಸ್ತಾ ಶಿವಣ್ಣ ಧರ್ಮಣ್ಣ ಆಗ್ಲೇ ಹೇಳ್ಬಿಟ್ರಣ, ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ನಿಜ ಆದ್ರೂ ಪರವಾಗಿಲ್ಲ, ರಿಪೀಟ್ ಆದ್ರೂ ಹೇಳ್ತೀನಿ. ನಾವು ಹುಟ್ಟಕ್ಕಿಂತ ಮುಂಚೆನೇ ಹೀರೋ. ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ, ಈಗಲೂ ಹೀರೋ. ನೆಕ್ಸ್ಟ್ ನಾನು ಅತಿ ತಪ್ಪಿ ಮಕ್ಕಳಾದ್ರೆ ಅವನು ಹೀರೋ ಆದಾಗ ಏನು ಹಾಗೆ ಅದನ್ನ ನೋಡು. ಯಾಕೆಂದ್ರೆ ಸಾಧ್ಯನೇ ಇಲ್ಲ. ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ. ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಮಾಡೋದು ಬೇರೆ. ಬಟ್ ಮಾಡಿದ್ದು ಅಷ್ಟು ವರ್ಷನು ಸ್ಟಾರ್ಟ್ ಮುಗಿಸ್ಕೊಳ್ಳೋದಿದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ. ಅದು ಒಬ್ಬರಿಗೆ ಮಾತ್ರ ಸಾಧ್ಯ. ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ, ಎಲ್ಲಿಂದ ನೀವು? ನಾನು ಶಿವಣ್ಣನ ಜೊತೆ ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ. ಅದನ್ನ ನಾನು ಹೇಳಬೇಕು. ಬಂಗಾರದ ಮನುಷ್ಯ, ಸಣ್ಣ ಬಂಗಾರದ ಮನುಷ್ಯ ಅಂತ. ಸಿಕ್ಕಾಬಿಟ್ಟೆ ಜ್ವರ ಇತ್ತು ಅವತ್ತು. ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ, ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು 3-4 ಸಾವಿರ ಜನ ಜೂನಿಯರ್ಸ್, ಒಂದು ದೊಡ್ಡ ಸೆಟಪ್ ಅದು. ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದ್ದೋಗಕ್ಕೂ ಆಗ್ತಿರ್ಲಿಲ್ಲ. ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರದ್ದು. ಬಟ್ ಅವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಶಿವಣ್ಣನು ಎದ್ದೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ ಗ್ಲಾಸ್ ಅಲ್ಲಿ ನನಗೆ ಕಾಫಿ ಎಲ್ಲ ಕೊಡ್ಸಿದ್ರಣ್ಣ. ಆಮೇಲೆ ಪಟ್ ಅಂತ ನಾನು ಮುಗಿಸಿ ವಾಪಸ್ ಕಳ್ಸಿದ್ರು. ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಿರ್ಬೇಕಾದ್ರೆ ಹಂಗೆ ಟ್ರೀಟ್ ಮಾಡಿದ್ರು. ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಬಂದ್ರೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡುತ್ತೆ. ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷತೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕಥೆನ ಶುರು ಮಾಡ್ತೀವಿ. ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಕ್ಡ್ರಾಪ್, ಒಂದು ಒಳ್ಳೆ ಲವ್ ಸ್ಟೋರಿ, ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಚಿತ್ರ ನಾವು ಪ್ಲಾನ್ ಮಾಡಿದ್ದೆ ತುಂಬಾ ವರ್ಷಗಳಾಗಿದೆ. ಫುಲ್ ಪ್ಲೇಸ್ ಕಾಮಿಡಿ ಬರ್ತಾ ಇದೆ, ಅದ್ರ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ. ಸೊ ಹಾಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ, ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದೆ. ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು. ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು, ಕಾಲೇಜ್ಗೆ ಹೋಗೋ ಮಗಳ ಜೊತೆಗೂ ನೋಡ್ಬೋದು. ಯಾವುದೇ ತರದ ಮುಜುಗರ ಇಲ್ಲದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು 2-4 ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದೀವಿ. ಇದೇ ಗಣರಾಜ್ಯೋತ್ಸವ ಜನವರಿ 26ಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ, ನನಗೆ ಅದು ಸಪರೇಟ್ ಆದ ಫ್ಯಾನ್ ಬೇಸ್ ಇದೆ, ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ.
ಆದ್ರೆ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವರವರ ಅಭಿಮಾನಿಗಳು 10% ಬಂದು ನೋಡ್ಬಿಟ್ರೆ ಸಾಕು, ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಾವು ಈ ಒಂದು ಸಾಂಗ್ಗಳು ಏನ್ ನೋಡಿದ್ವಿ, ಒಂದು ಟೀಸರ್ ಎಲ್ಲ ಏನ್ ನೋಡಿದ್ವಿ, ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಇವತ್ತು ಬಂದಿಲ್ಲ. ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ. ಥ್ಯಾಂಕ್ಸ್ ಅಪ್ಪಾಜಿ, ಅವರೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ, ಸಾರಿ ಹೇಳ್ತೀನಿ ನಿಮ್ಗೆ ಮತ್ತೆ ಡೈರೆಕ್ಟರ್ ಇಬ್ಬರಿಗೆ. ಯಾಕೆಂದ್ರೆ ಸಿನಿಮಾ ಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ರಿ, ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನಿಮಾ ಚೆನ್ನಾಗಾಗ್ಲಿ ಅಂತ ನಂಗೂ ಗೊತ್ತು, ನಿಮ್ಗೂ ಗೊತ್ತು. ಹಂಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಮಲೈಕ್ ಅವರು ಕೂಗ್ರಿ ಅದೆಲ್ಲ ಕಾಪಲ್ಲ ಸರ್. ನಮ್ಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರ್ಬೇಕು, ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಸೊ ಇದ್ದಾಗ ನಮ್ಗೆ ಮಲೈಕ್ ಅವ್ರು ಸಿಕ್ಕಿದ್ರು. ನಿಮ್ಗೂ ಒಂಚೂರು ಕಾಲು ಎಳೆದಿದ್ದೀನಿ, ಬೇಜಾರು ಮಾಡ್ಕೊಬೇಡಿ ನಾನು. ಅಷ್ಟೇ ಹೇಳ್ತಾ, ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು, ಡೈರೆಕ್ಷನ್ ಟೀಮ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು, ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರುಗಳಿಗಾಗ್ಬೋದು, ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು ಫಂಕ್ಷನ್ ಅಲ್ಲಿ. ಫಸ್ಟ್ ಚಿಕನ್ ಆಲ್ವೇಸ್ ಎನಿಥಿಂಗ್ ಫಾರ್ ಯು. ಯಾಕಂದ್ರೆ ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ ಅದು. ಯಾಕಂದ್ರೆ ಅಫ್ಕೋರ್ಸ್ ಟ್ಯಾಲೆಂಟ್ ಬಗ್ಗೆ ಮಾತಾಡಂಗೆ ಇಲ್ಲ, ಬಟ್ ಸ್ವಲ್ಪ ನಾನು ತುಂಬಾ ಪ್ರೀತಿಸ್ತೇನೆ ಅವ್ರನ್ನ. 2 ಫಿಲಮ್ ಮಾಡಿದ್ದೀವಿ. ಒಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ವಿ ವಜ್ರಕಾಯಲ್ಲಿ. ಅದು ಬಿಟ್ರೆ ಬಂಗಾರ ಸರ್ ನಾವು ಬಂಗಾರದ ಮನುಷ್ಯರು ಮಿಲಾನ್ಲಿ ಒಂದು 10 ದಿನ ಜೊತೆಲೆ ಫಾರಿನ್ ಶೂಟಿಂಗ್ ಮಾಡಿದ್ದು, ಜಾಲಿಯಾಗಿದ್ದು. ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್. ತುಂಬಾ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ, ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು, ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ. ತುಂಬಾ ನನಗೆ ಇವ್ರು ನೋಡಿದಾಗೆಲ್ಲ ತುಂಬಾ ನೆನಪಾಗೋದು ಕಾಮಿಡಿಯನ್, ತಮಿಳ್ ಕಾಮಿಡಿಯನ್ ಒಬ್ಬರಿದ್ದಾರೆ, ಚಂದ್ರಬಾಬು ಅಂತ ಒಬ್ಬರಿದ್ರು, ತುಂಬ ಫೇಮಸ್ ಕಾಮಿಡಿಯನ್ ಅವರು. ಅವ್ರು ಅದು ಬಿಟ್ರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡ್ಯಾನ್ಸ್ ಅಲ್ಲಿ ನೋಡಿದ್ಮೇಲೆ ಶಿವಕಾರ್ತಿಕೇಯನ್ ನೋಡ್ದಂಗೆ ಆಗುತ್ತೆ. ನಿಜವಾಗ್ಲೂ ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲು ಡ್ಯಾನ್ಸ್ ಮಾಡ್ಬೇಕೆಲ್ಲ ತುಂಬಾ ಅದ್ಭುತ ಮಾಡಿದ್ದಾರೆ. ಆಮೇಲೆ ಅವ್ರ ದರ್ಶಿನಿಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕೊರಿಯೋಗ್ರಫಿ ಸೂಪರ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಸಾಂಗ್ಸ್ ಅಂತ ಕಟಿಂಗ್ಸ್, ಆಮೇಲೆ ರಿದಮ್ ಬೀಟ್, ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಅವರು ಚಿಕನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚಿಕನ್ ನಮ್ಗೆ ಜೋಕ್ ಅಲ್ಲ, 100% ತಮಾಷೆ ಅಂತ ಕಳೆದೇಬೇಡಿ ನೀವು. ಬಹಳ ಅದ್ಭುತವಾಗಿ ಒಳ್ಳೆ ಡ್ಯಾನ್ಸ್ ಮಾಡಿದಂಗೆ ಮಾಡ್ತೀವಿ. ಯಾರಿಗೂ ಕಮ್ಮಿ ಇಲ್ಲ, ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ. ತುಂಬಾ ಚೆನ್ನಾಗಿ ಮಾಡೋಕೆ ಚಾನ್ಸ್ ಇದೆ. ಅವ್ರು ಹೇಳಿದ ಕರೆಕ್ಟ್, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ. ಆಮೇಲೆ ಮಲಾಯ್ಕ ಅವ್ರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತೀರಾ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಆಲ್ ದಿ ಬೆಸ್ಟ್, ದೇವರು ಒಳ್ಳೇದು ಮಾಡಲಿ. ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗಲಿ. ಯಾಕಂದ್ರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರಬೇಕಾಗಿತ್ತು, ಆದರೆ ಬರೋಕ್ಕಾಗಲಿಲ್ಲ. ಸಾರಿ ಮಾಡ್ಕೊತೀವಿ, ಬೇಜಾರು ಮಾಡ್ಕೋಬೇಡಿ. ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ. ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರೂ ಅಪರೂಪ. ನಿಜ, ತುಂಬಾ ಪುಣ್ಯ ಮಾಡಬೇಕು. ನಮಗೂ ಅಷ್ಟೇ ಉಮಾಪತಿ, ನಿಮ್ಮಂತ ಪ್ರೊಡ್ಯೂಸರ್ಗೆ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ. ಖಂಡಿತ ಮಾಡ್ತೀವಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ. ದೊರೆ ಅಂತ ಹೇಳಿ, ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ, ಇದೇ ಸಿನಿಮಾ ಬೇಡ. ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ, ಅದರ ರಿಜಿಸ್ಟರ್ ಆದ್ಮೇಲೆ ಅವ್ರು ಹೇಳ್ತಾರೆ. ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ. ಅದು ಹೋಗ್ತೀವಿ, ಚಿಕ್ಕ ಹುಡುಗ ಯಾಕೆ ಹೋಗ್ತೀವಿ? ಸ್ಟಾರ್ ಅಂದ್ಬಿಟ್ಟು ಸುಮ್ಮನೆ ಹೇಳಕ್ಕಾಗ ಇಲ್ಲ. ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರ್ದು. ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆ ಒಂದು ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್. ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು. ಇಲ್ಲ ಅಂದ್ರೆ ರಾಕ್ಪತ್ತೆ ಬಿಸಾಕಿ ಹೋಗ್ತಾನೆ ಇರ್ತಾರೆ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕನ್ 100% ಸಕ್ಸಸ್ ಮೀಟಿಂಗ್ ನಾನು ಬರ್ತೀನಿ. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾ. 26ನೇ ತಾರೀಕು ಮೈಸೂರಿಗೆ ಇರ್ತೀನಿ, ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದಾಗ ಟ್ರೈಲರ್ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬಾ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜೈನ್ ನಿಜವಾಗಿದೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೂಮ.
ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ. ಅವ್ರಾಗಿರ್ಬೋದು, ಅಜನೀಶ್ ಆಗಿರ್ಬೋದು, ಎಲ್ಲ ಇನ್ನೊಬ್ರು ಚರಣ್ ರಾಜ್, ಸಿಕ್ಕಾಪಟ್ಟೆ ರವಿ ಬಸೂರವರು, ಅದು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇಲ್ಲಿ ಎಲ್ಲೇ ತಮಿಳ್ ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ, ಅವ್ರು ಏನ್ ಸರ್ ಹಂಗೆ ಮಾಡಿದ್ದಾರೆ ಕಾಂತಾರ ಮ್ಯೂಸಿಕ್, ಅಜನೀಶ್ ಇರ್ಬೋದು, ಎಲ್ಲರ ಹೆಸರು ತುಂಬಾ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ. ನಾನು ಬಂದಿದ್ದೆ ನಮಗೆ ನಿಜವಾಗ್ಲೂ 100% ತುಂಬಾ ಸಂತೋಷ ಇದೆ. ಉಮಾಪತಿ ಚೆನ್ನಾಗಾಗ್ಲಿ, ಆಲ್ ದ ಬೆಸ್ಟ್ ಎವ್ರಿಬಡಿ, ಗಾಡ್ ಬ್ಲೆಸ್. ನನಗೆ ಹೇಳ್ಬಿಟ್ಟು ನೆಕ್ಸ್ಟ್ ಟಾಪ್ ಲೈಟ್ ಲೈಟ್ ಆಫ್ ಮೇಡಮ್ ಹೀರೋಯಿನ್